Today, the Avri Bele Mela is in full swing at the Bangalore National College ground. The vibrant atmosphere, the delicious local flavors, especially the dishes made with Avri Bele, are winning the hearts of the visitors. Everywhere you look, people are enjoying themselves, and this Mela has become a remarkable experience. You can also be a part of this event and enjoy this unforgettable experience. The Mela started on December 27th and will continue until January 5th. ತೊಂಬತ್ತೈದನೇ ಇಸ್ವಿನಲ್ಲಿ ನಾನು ಮಾವಳ್ಳಿನಲ್ಲಿ ಸಣ್ಣ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ. ಅಂದರೆ ನಮ್ಮ ಯಜಮಾನರು ಕ್ಯಾಂಪ್ಗಳಿಗೆ ಹೊಟ್ಟೋಗ್ತಾಯಿದ್ರು 6 ತಿಂಗಳು 8 ತಿಂಗಳು ಅಂತ. ತುಂಬ ಕಷ್ಟಪಡ್ತಾ ಇದ್ದೆ. ಹಾಗೇನಾದರೂ ಒಂದು ಮಾಡಲೇಬೇಕು, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಒಂದು 100 ರೂಪಾಯಿ 150 ರೂಪಾಯಿ ವ್ಯಾಪಾರ ಅದು ಸಾಕು ಅಂತ ಸ್ಟಾರ್ಟ್ ಮಾಡಿದ್ದು. ಅದು ಕ್ರಮೇಣ ಬರೀ ಮಿಕ್ಸರ್ಸ್ ಮಾತ್ರ ಮಾಡ್ತಾಯಿದ್ದೆ. ಆಮೇಲೆ ಸ್ವೀಟ್ಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದೆ, ಹೋಳಿಗೆ ಮಾಡಿದೆ. ಮತ್ತು ಅವರೆಕಾಳು ಇದಕ್ಕೆ ಬೆಳೆ ಈ ಮಾಗಡಿ ರೈತರು 100 kg 200 kg ವಿವಿಪುರಂಗೆ ತಂದು ಮಾರಾಟ ಮಾಡೋರು. ಅಲ್ಲಿ ಮಾರ್ತಾ ಇದ್ದಾರೆ ಅಂತ ಜನಗಳಿಗೆ ಯಾರಿಗೋ ಗೊತ್ತಿಲ್ಲ ಪಾಪ. ಸಾಯಂಕಾಲವರೆಗೂ ಎಷ್ಟು ವ್ಯಾಪಾರ ಆಗುತ್ತೋ ಅಷ್ಟು, ಅದು 4 ಅವರ್ 5 ಅವರ್ ಇರುತ್ತೆ. ವಾಸನೆ ಬಂದು ಮೋರಿಗೆ ಚೆಲ್ಲಿಬಿಟ್ಟು ಹೊಟ್ಟೋಗೋರು. ಆಮೇಲೆ ನಾನು ವಿವಿಪುರಂಗೆ ಯಾವಾಗಲಾದರೂ ಹೋಗ್ತಾ ಇದ್ದೆ ಸ್ನ್ಯಾಕ್ಸ್ ಏನಾದರೂ ಟೇಸ್ಟ್ ನೋಡೋದಕ್ಕೆ. ಅವಾಗ ನಾನು ನೋಡಿ ನನಗೆ ಬೇಜಾರಾಗ್ತಾಯಿತ್ತು. ಆಮೇಲೆ ರೈತರ ಹತ್ರ ನಾನು ಮಾತಾಡಿ ನಮಗೆ ಕೊಡಿ ಬೇಳೆ, ನಾನು ಅದನ್ನು ಫ್ರೈ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಕ್ರಮೇಣ ಅವ್ರು 500 kg 1000 kg 2000 kg ಇವತ್ತಿಗೆ ನಮಗೆ ಒಂದು 10 ಟನ್ ಇದ್ದರೂ ನಮಗೆ ಸಾಲ್ತಾ ಇಲ್ಲ. ಇದು 25ನೇ ವರ್ಷ ಅವರೇ ಬೇಳೆ ಮೇಳ ಅನ್ನೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಸುಮಾರು ಒಂದು 1000 ಜನ ಫಾರ್ಮರ್ಸು ಇವತ್ತು ತುಂಬ ಚೆನ್ನಾಗಿದ್ದಾರೆ. ಫುಲ್ಲು ಅವರು ತೋಟ ಹೊಲ ಏನೇ ಇದ್ರೂ ಅದರಲ್ಲೆಲ್ಲ ನಮಗೆ ನಮ್ಮ ಮೇಳಕ್ಕೋಸ್ಕರ ಅವರೆಕಾಯಿನ ಬೆಳೆದು ಇತಕಿ ತಗೊಂಬಂದು ಅವ್ರು ಕರೆಕ್ಟಾಗಿ ದುಡ್ಡು ಅವ್ರ ಕೈಗೆ ಕಷ್ಟಪಟ್ಟಿರೋ ದುಡ್ಡು ಯಾರೇ ದಲ್ಲಾಳಿಗಳಿಲ್ಲ, ನೇರವಾಗಿ ಅವ್ರ ಕೈ ಸೇರುತ್ತೆ. ನಮಗೂ ಅದರಲ್ಲೇ ಎಲ್ಲ 125 ವೆರೈಟಿ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ವೆರೈಟಿಗಳು ಮಾಡ್ತಾ ಬಂದಿದ್ದೀವಿ. ಇದು ನಿನ್ನೆ ಸಹ DK ಶಿವಕುಮಾರ್ ಅವರು, RV ದೇವರಾಜ್ ಮಗ ಯುವರಾಜ್ ಅವರು ಸಹ ಬಂದಿದ್ದರು ನಿನ್ನೆ. ನಮಗೆ DK ಶಿವಕುಮಾರ್ ಅವರು ಬಂದಿದ್ದು ತುಂಬ ಸಂತೋಷ ಆಯಿತು. ಎಲ್ಲರಿಗೂ ಆಶೀರ್ವಾದ ಮಾಡಿ ಹೋದರು. ಅವ್ರಿಗೆ ತುಂಬ ಅವರೆಕಾಳು ಅಂದರೆ ತುಂಬ ಇಷ್ಟ. ಇದೇ ರೀತಿ ಎಲ್ಲ ನಾವು ರೈತರು ಇಲ್ಲದೆ ನಾವಿಲ್ಲ, ಅವರೇ ನಮ್ಮ ಬೆನ್ನೆಲುಬು. ನಾನು ಎಲ್ಲರಿಗೂ ನಮ್ಮ ಮೀಡಿಯಾ ಅವ್ರಿಗೆ ಮತ್ತು ಟ್ರಾಫಿಕ್ ಅವ್ರಿಗೆ, ಪೊಲೀಸ್ನವ್ರಿಗೆ, ರಾಜಕೀಯ ವ್ಯಕ್ತಿಗಳು ಇರ್ಬೋದು, ಗಣ್ಯ ವ್ಯಕ್ತಿಗಳು ಇರ್ಬೋದು, ನಮ್ಮ ಗ್ರಾಹಕರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. It's very fun. We are all here with friends. Everyone from our college came. It's very fun with them, and the food is also really good. It's a bit pricey, but fine. It's very good. Worth the price. Is this your first time? No, not my first time. Okay, what do you like the most? What do you like the most? Food. Yeah, this is my first time here, and I think it's fine, good. Maybe it's a little too pricey, but it's worth the hype. ನಾವು ಫಸ್ಟ್ ಟೈಮ್ ಬಂದಿದ್ದು ಇಲ್ಲಿಗೆ, ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದು ನಾವು, ನಮ್ಮ ಫ್ರೆಂಡ್ಸ್ ಎಲ್ಲ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ಆರ್ಗನೈಸೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ರೌಡ್ ಸ್ವಲ್ಪ ಕಡಿಮೆ ಇದೆ, ಮೇ ಬಿ ಈವ್ನಿಂಗ್ ಜಾಸ್ತಿ ಆಗ್ಬೋದು ಅನಿಸುತ್ತೆ. ಬಟ್ ಫುಡ್ ನಾವು ಇಲ್ಲಿವರೆಗೂ ಒಂದು 5-6 ಐಟಮ್ಸ್ ಟ್ರೈ ಮಾಡಿದ್ದೀವಿ. ಎವ್ರಿಥಿಂಗ್ ಈಸ್ ಫೈನ್ ಆ್ಯಂಡ್ ವೆರಿ ಟೇಸ್ಟಿ ಆಲ್ಸೋ. ಯು ಕ್ಯಾನ್ ಆಲ್ಸೋ ಕಮ್ ಆ್ಯಂಡ್ ಜಾಯಿನ್. What do you like the most about this food? Pakoda and jamun is the best thing, I think. SSV Foods ಅಂತ ನಮ್ಮ ಕಂಪ್ನಿ. ಇದು ಸ್ಟಾರ್ಟ್ ಆಗಿರೋ 2018ನಲ್ಲಿ. ಇದರ ಸ್ಪೆಷಾಲಿಟಿ ಏನು ಅಂದರೆ ತೆಂಗಿನ ಹಾಲು ಗೋಧಿ ಹಿಟ್ಟಲ್ಲಿ ಕಡಲೆ ಬೀಜ ಮಾಡ್ತೀವಿ ನಾವು ವಿಶೇಷವಾಗಿ. ಇದರ ಹೆಸರು ಕೋಕೋ ಆ್ಯಂಡ್ ಮಿಲ್ಕ್ ಫ್ಲೇವರು, ಹಾಟ್ ಆ್ಯಂಡ್ ಸ್ಪೈಸಿ, ಆನಿಯನ್ ಆ್ಯಂಡ್ ಟೊಮೊಟೊ. Recently we are launching on chaat and injera. We have 6 flavors.
ವಿಶೇಷ ಅಂದರೆ ಇದು ಕೋಕೋನಟ್ ಮಿಲ್ಕ್ ಫ್ಲೇವರಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ನೋಡಿ. 6 ವರ್ಷ ಆಯಿತು ಕಂಪ್ನಿ ಸ್ಟಾರ್ಟ್ ಮಾಡಿ. ಎಲ್ಲ ಕಡೆನೂ ಅವೈಲಬಿಲಿಟಿ ಇದೆ. ಇವನ್ ಅಮೆಝಾನ್, ಜಿಯೋ ಮಾರ್ಟ್, ಇ-ಕಾಮರ್ಸಲ್ಲೆಲ್ಲ ಅವೈಲಬಿಲಿಟಿ ಇದೆ. ಆಲ್ ಸೂಪರ್ ಮಾರ್ಕೆಟ್ಸ್ ಆ್ಯಂಡ್ ಇವನ್ ಎಲ್ಲ ಸ್ಮಾಲ್ ಸ್ಟೋರ್ಸಲ್ಲೂ ಅವೈಲಬಿಲಿಟಿ ಇದೆ. ಅವರೆಬೇಳೆ ಮೇಳ ಸೂಪರ್ ಸರ್, ಗುಡ್ ರೆಸ್ಪಾನ್ಸ್.